ಇವತ್ತು ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥ ಒಂದು ವಿಚಾರ ಮಾತಾಡ್ತಾ ಇದ್ದೀನಿ. ಮಾರ್ನಿಂಗ್ ಹ್ಯಾಬಿಟ್ಸ್ ದಟ್ ಬಿಲ್ಡ್ ಫ್ಯೂಚರ್ ಲೀಡರ್ಸ್. ಹಾಗಂದ್ರೆ ಏನು? ಭವಿಷ್ಯದ ನಾಯಕರನ್ನ ರೂಪಿಸ್ತಕ್ಕಂಥ ಬೆಳಗಿನ ಅಭ್ಯಾಸಗಳು. ಯಾಕೆ? ವೆರಿ ಇಂಪಾರ್ಟೆಂಟ್. ಸಮಯಕ್ಕೆ ಹೇಳಬೇಕು. ಬೆಳಗ್ಗೆ ಯಾರೋ ಬಲವಂತ ಮಾಡಿ ಎಪ್ಸೋ ಥರ ಇರಬಾರ್ದು. ಮೊದಲು ನೀರು ಕುಡೀರಿ. ಕನಿಷ್ಠ ಅರ್ಧ ಲೀಟರ್ ನೀರು ಕುಡಿಬೇಕು, ಆಯ್ತಲ್ವಾ? ನೀರು ಕುಡಿದ್ರೆ ಬಾಡಿ ಆಕ್ಟಿವೇಟ್ ಆಗುತ್ತೆ. ಇನ್ನೊಂದು, ಎದ್ದಿದ ತಕ್ಷಣ ಇನ್ಆಕ್ಟಿವ್ ಆಗಿರಬೇಡಿ. ಹಾಸಿಗೆ ಮಡಚೋದು, ಸಣ್ಣ ಸಣ್ಣ ಕೆಲಸ ಮಾಡಿ, ಆಯ್ತಲ್ಲ? ಬಾಡಿ ಆಕ್ಟಿವೇಟ್ ಆಗಬೇಕು. ಮಾರ್ನಿಂಗ್ ಫಸ್ಟ್ ಅವರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕನಿಷ್ಠ 10 ನಿಮಿಷ ನೀವು ಓಡಾಡಬೇಕು. ಸಾಧ್ಯ ಆದರೆ ಒಂದು 3/4 ಗಂಟೆ. ಸೊ ಮಾರ್ನಿಂಗು ನೀವು ಫಿಸಿಕಲ್ ಎಕ್ಸಸೈಸ್ನ ಮಾಡಿ, ಆಯ್ತಲ್ವಾ? ದಯವಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ ನೋಡಬೇಡಿ, ಆಯ್ತಾ? ಕನಿಷ್ಠ ಅರ್ಧ ಗಂಟೆ 1 ಗಂಟೆ ಫೋನ್ನ ನೋಡಕ್ಕೆ ಹೋಗಬೇಡಿ. ನಿಮ್ಮ ಏನು ಆದ್ಯತೆಗಳು ಅಂತ ಕರಿತೀವಿ, ಆಯ್ತಲ್ವಾ? ಪ್ರಿಫರೆನ್ಸಸ್ನ ಲಿಸ್ಟ್ ಮಾಡ್ಕೊಳ್ಳಿ ಇಮಿಡಿಯೇಟ್. ಕನಿಷ್ಠ ಪ್ರತಿದಿನ ಬೆಳಗಿನ ಸಮಯದಲ್ಲಿ ಉತ್ತಮವಾದ ಆಲೋಚನೆಗಳಿರ್ತಕ್ಕಂಥ ಪುಸ್ತಕಗಳನ್ನ 5 ನಿಮಿಷ ಆದ್ರೂ ಓದ್ಬೇಕು. ವಾರಕ್ಕೊಮ್ಮೆ ಆದ್ರೂ ಕೂಡ ನಿಮ್ಮ ಗುರಿಗಳನ್ನ ನೋಡ್ತಾ ಇರಿ. ಬ್ರೇಕ್ಫಾಸ್ಟ್ ಅಲ್ಲಿ ಆದಷ್ಟು ಕೂಡ ಒಳ್ಳೆ ಪ್ರೋಟೀನ್ ಫುಡ್ ತಿನ್ನಿ, ಆಯ್ತಲ್ಲ? ಕ್ವಾಲಿಟಿ ಫುಡ್ ತಿನ್ಬೇಕು. ಆದಷ್ಟು ಜಂಕ್ ಫುಡ್ ಅವಾಯ್ಡ್ ಮಾಡಿ. ಯಾರೇ ಆಗ್ಲಿ ನಿಮ್ಗೆ ಸಣ್ಣ ಸಣ್ಣ ಸಹಾಯ ಮಾಡಿದಾಗ ಕೃತಜ್ಞತೆಗಳನ್ನ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್, ಸಾರಿ, ಎಕ್ಸ್ಕ್ಯೂಸ್ ಮೀ, ಇಂಥ ಪದಗಳನ್ನ ಬಳಕೆ ಮಾಡಿ. ದಿನವನ್ನ ಬ್ಲಾಕ್ಗಳಲ್ಲಿ ಯೋಚನೆ ಮಾಡಿಕೊಂಡು ಯೋಜಿಸಿ ಕೆಲಸವನ್ನ ಮಾಡ್ತಾ ಹೋಗಿ. ಪ್ರತಿನಿತ್ಯ ಒಂದು ಹೊಸ ಐಡಿಯಾನ ಅಡಾಪ್ಟ್ ಮಾಡ್ಕೊಳ್ಳಿ. ಗೆಲ್ಲಲೇಬೇಕು ಅಂತ ಕೆಲಸ ಮಾಡಬೇಕು, ಆಯ್ತಾ? ಉದ್ದೇಶಪೂರ್ವಕವಾಗಿ ಒಳ್ಳೆ ಡ್ರೆಸ್ನ ನೀವು ಹಾಕ್ಕೋಬೇಕು. ಮತ್ತೆ ಮುಖ ಮತ್ತೆ ಕೈಗಳಿಗೆ ತಣ್ಣೀರಿಂದ ಆದಷ್ಟು ಅಭ್ಯಾಸ ಮಾಡಿ. ಕನಿಷ್ಠ 2 ನಿಮಿಷ ಆದ್ರೂ ದಿನಕ್ಕೆ ಮೌನವಾಗಿ ಕೂತ್ಕೊಳ್ಳೋದನ್ನ ಕಲೀರಿ, ಆಯ್ತಲ್ವಾ? ನೀವು ನಿಮ್ಮ ಮೆಚ್ಚುಗೆಯ ಮೆಸೇಜ್ಗಳನ್ನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡಿ, ತಪ್ಪಿಲ್ಲ, ಆಯ್ತಲ್ಲ? ನಿನ್ನೆ ಆಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಆದ್ರೆ ಅದನ್ನ ಸರ್ ಮಾಡ್ಕೊಳ್ಳಿ. ನಿಮ್ಮ ನಿಯಮವನ್ನ ನೀವೇ ಪಾಲನೆ ಮಾಡಬೇಕು. ನಿಮ್ಮ ಸಮಯಕ್ಕೆ ಗೌರವ ನೀವೇ ಕೊಡಬೇಕು. ಹಾಗಾಗಿ ಈ ವಿಚಾರಗಳನ್ನ ನೀವು ಫಾಲೋ ಮಾಡಿದೆ ಆದ್ರೆ ಪಕ್ಕಾ ಫ್ಯೂಚರ್ ಲೀಡರ್ಗಳಾಗಿ ಹೊರ ಹೊಮ್ತೀರಾ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ತಾ, ನಾನು ನಿಮ್ಮ ಕರಿಯರ್ ಗುರು ಪುರುಷೋತ್ತಮ್. ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.